ನಾಗಾಲ್ಯಾಂಡ್ ಡಿಸಿಎಂ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದ್ದು ನಾಗಾಲ್ಯಾಂಡ್ ಡಿಸಿಎಂ ವೈ ಪಟೋನ್ ವಿರುದ್ಧ ಆರೋಪ ಕೇಳಿಬಂದಿದೆ. 7 ಬಾರಿ ಮತದಾನ ಮಾಡಿದ ಆರೋಪ ಈಗ ನಾಗಾಲ್ಯಾಂಡ್ ಡಿಸಿಎಂ ವಿರುದ್ಧ ಕೇಳಿಬಂದಿದೆ. ವೈ ಪಟೋನ್ ವಿರುದ್ಧ ಈಗಾಗಲೇ ಒಂದು ಗಂಭೀರವಾದ ಆರೋಪವನ್ನ ಮಾಡಲಾಗಿದ್ದು ಕಾಂಗ್ರೆಸ್ ಗಂಭೀರವಾದ ಆರೋಪ ಮಾಡಿದೆ. 7 ಬಾರಿ ಮತದಾನ ಮಾಡಿದ್ದಕ್ಕೆ ವಿಡಿಯೋ ಸಾಕ್ಷಿಯನ್ನ ಕೂಡ ನೀಡಿದೆ. ಕಾಂಗ್ರೆಸ್ ವಿಡಿಯೋ ಬಿಡುಗಡೆ ಮಾಡಿದೆ. ಈಗಾಗಲೇ ಕಾಂಗ್ರೆಸ್ ಇದು ನಾಗಾಲ್ಯಾಂಡ್ ಡಿಸಿಎಂ ವಿರುದ್ಧ ಕಾಂಗ್ರೆಸ್ ಮಾಡಿರುವಂತಹ ಗಂಭೀರ ಆರೋಪ. ನಿನ್ನೆ ನಡೆದ ಮತದಾನದ ವೇಳೆ 7 ಬಾರಿ ವೋಟಿಂಗ್ ಅನ್ನ ಮಾಡಿದ್ದಾರೆ ನಾಗಾಲ್ಯಾಂಡ್ ಡಿಸಿಎಂ ಪಟೋನ್ ಅಂತ ಹೇಳಿ ಮತದಾನ ಕೇಂದ್ರಕ್ಕೆ 7-8 ವೋಟರ್ ಸ್ಲಿಪ್ ಜೊತೆ ಆಗಮಿಸಿದ್ದಾರೆ. ಮತದಾನ ಕೇಂದ್ರಕ್ಕೆ ಬಿಜೆಪಿ ಶಾಲು ಹಾಕಿಕೊಂಡೇ ಅವರು ಪ್ರವೇಶವನ್ನ ಕೂಡ ಮಾಡಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಈಗಾಗಲೇ ದೂರನ್ನ ಕೂಡ ಕೊಟ್ಟಿದೆ. ಜೊತೆಗೆ ವಿಡಿಯೋ ಸಾಕ್ಷಿ ಸಮೇತವಾಗಿ ಈಗಾಗಲೇ ದೂರನ್ನ ನೀಡಿದ್ದು ಸಿಬ್ಬಂದಿಗೆ 7 ವೋಟರ್ ಸ್ಲಿಪ್ ನೀಡಿದ್ದ ಡಿಸಿಎಂ ಬಳಿಕ 7 ಬಾರಿ ಸಹಿ ಮಾಡಿ ವೋಟ್ ಅನ್ನು ಕೂಡ ಮಾಡಿದ್ದಾರೆ. ನಾಗಾಲ್ಯಾಂಡ್ ಡಿಸಿಎಂ ವಿರುದ್ಧ ಕಾಂಗ್ರೆಸ್ ಈ ಗಂಭೀರ ಆರೋಪವನ್ನು ಕೂಡ ಮಾಡಿದೆ. ನಾಗಾಲ್ಯಾಂಡ್ ಗೃಹ ಸಚಿವರು ಕೂಡ ಆಗಿದ್ದಾರೆ ಪಟೋನ್. ಗೃಹ ಸಚಿವರಿಂದಲೇ ಕಾನೂನು ಉಲ್ಲಂಘನೆ ಆಗಿದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ಮನವಿಯನ್ನ ಮಾಡಿಕೊಂಡಿದೆ. Aku ingin seorang mandor.